ನೀನು ದೀಪನ್ನ ಎಷ್ಟು ಪ್ರೀತಿಸಿದ್ಯಾ ಅಂತ ನಮಗೆ ಗೊತ್ತು. ಅವಳಿಲ್ಲ ಅಂತ ಎಷ್ಟು ನೋವಲ್ಲಿದ್ಯಾ ಅನ್ನೋದು ನಮಗೆ ಗೊತ್ತು. ನೀನು ದಿಶನ್ ಮದುವೆ ಆದರೆ ಆ ನೋವಿಂದ ಹೊರಗೆ ಬರ್ಬೋದು ಅನ್ನೋದು ನಮ್ಮ ನಂಬಿಕೆ. ಅದು ಅಲ್ಲದೆ ಅಣ್ಣಂಗೂ ಸಮಾಧಾನ ಆಗತ್ತೆ. ಅದಕ್ಕೆ ನಿನ್ನನ್ನು ಒಪ್ಸಿದಪ್ಪ. ನೀನು ನೋಡಿದ್ರೆ ಮದುವೆನೇ ಆಗಲ್ಲ ಅಂತ ಮಂಟಪದಿಂದ ಹೊರಗೆ ಬಂದ್ಬಿಟ್ಟಿದ್ಯಲ್ಲ. ಹೇಳು ಚಿರು, ನಿನ್ ದಿಶಾನ ಮದ್ವೆ ಆಗಲ್ವಾ? ಖಂಡಿತ ಅಳಿಯಂದ್ರು ದಿಶಾನ ಮದ್ವೆ ಆಗ್ತಾರೆ. ಹೌದು ಅಳಿಯಂದ್ರೆ, ನಿನ್ನೆ ಮೊನ್ನೆವರೆಗೂ ನೀವು ದಿಶಾನ ಮದ್ವೆ ಆಗ್ಬಾರ್ದು ಅಂತ ನಾನೇ ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ದೀನಿ. ಆದರೆ ಈಗ ನಿಮಗೂ ಒಬ್ರು ಸಂಗಾತಿ ಬೇಕು. ಮುಂದೆ ನಿಮ್ಮ ಜೀವನನೂ ಸರಿ ಹೋಗಬೇಕು ಅನ್ನೋದಾದರೆ ನೀವು ದಿಶಾನ ಮದುವೆ ಆಗಲೇಬೇಕು. ದೀಪುನ ಮನಸ್ಸಲ್ಲಿ ಇಟ್ಕೊಂಡು ದಿಶಾನ ಮದುವೆ ಆಗೋಕ್ಕೆ ನೀವು ಹಿಂದೇಟಾಗ್ತಿದ್ದೀರಾ ಅಂತ ನನಗೆ ಗೊತ್ತು. ಮುಂದೆ ನಿಮ್ಮ ಜೀವನನ ಸಾಗಬೇಕಲ್ವಾ? ದಿಶಾನ ಮದುವೆ ಆಗೋದ್ರಿಂದ ದೀಪುಗೆ ಮೋಸ ಮಾಡ್ದಂಗಾಗುತ್ತೆ ಅಂತ ನಿಮ್ಮ ತಲೆಯಲ್ಲೇನಾದ್ರೂ ಇದ್ರೆ ದಯವಿಟ್ಟು ಅದನ್ನ ತೆಗೆದು ಹಾಕಿ. ಒಂದು ವೇಳೆ ಇವತ್ತು ನಮ್ಮ ದೀಪು ಏನಾದರೂ ಇದ್ದಿದ್ರೆ ಅವಳೇ ಮುಂದೆ ನಿಂತು ನಿಮ್ಮಿಬ್ರು ಮದುವೆ ಮಾಡಿಸ್ತಿದ್ವಿ. ಅಷ್ಟು ದೊಡ್ಡ ಮನಸ್ಸು ನಮ್ಮ ದೀಪುದು. ದೀಪುಗೆ ಹೀಗಾಯ್ತಲ್ಲ ಅನ್ನೋ ನೋವು ನಿಮ್ಗೆ ಎಷ್ಟಿದೆ ಅಂತ ನನ್ಗೆ ಅರ್ಥ ಆಗುತ್ತೆ. ಆದರೆ ಎಲ್ಲರೂ ಮುಂದೆ ನೀವು ಇವಳನ್ನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡು ಆಗ್ಲಿಲ್ಲ ಅಂದ್ರೆ ತಪ್ಪು ನಿಮ್ದಾಗತ್ತೆ. ನೀವು ತಪ್ಪಿತಸ್ಥರಾಗೋದು ನನ್ಗಿಷ್ಟ ಇಲ್ಲ ಅಳಿಯಂದ್ರೆ. ನಮ್ಮ ದೀಪು ಥರ ಇವಳು ನನ್ನ ಮಗಳ ಸಮಾನನೇ. ನಿಮ್ಮ ಈ ನಿರ್ಧಾರದಿಂದ ಒಂದು ಹೆಣ್ಮಗಳ ಜೀವನ ಹಾಳಾಗೋದು ಸರಿಯಲ್ಲ ಅಳಿಯಂದ್ರೆ. ಇವಳು ತಾಯಿ ಸ್ಥಾನದಲ್ಲಿ ನಿಂತು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ದಿಶಾನ ಮದುವೆ ಆಗಿ. ಅಳಿಯಂದ್ರೆ, ನೀವು ದಿಶಾನ ಮದುವೆ ಆಗ್ತಿದ್ದೀರ ಅಂತ ಕೇಳಿ ನಾನು ಬಂದೆ. ಇಲ್ಲಿ ನೋಡಿದ್ರೆ ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದಿನ ದಿಶಿನ ಮೇಲೆ ಕೋಪ ಮಾಡ್ಕೊಂಡಿದ್ದಂಥ ವತ್ಸಲಾನೇ ಮದುವೆ ಆಗುವಂತ ಕೇಳ್ಕೊತಾ ಇದ್ದಾಳೆ. ನೋಡಿ, ನಮ್ಮೆಲ್ಲರಿಗೋಸ್ಕರ ಮತ್ತು ದಿಶಿನ ಭವಿಷ್ಯಕ್ಕೋಸ್ಕರನಾದರೂ ನೀವು ಅವಳನ್ನ ಮದುವೆ ಆಗಲೇಬೇಕು.